ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಪೆಷಲ್ ಏನಂತಂದರೆ ಒಂದು ಮಾಯ್ಶ್ಚರೈಸರ್ ಬಗ್ಗೆ ಮಾತಾಡಬೇಕಾಗಿತ್ತು. ಹಾಗಾಗಿ ನಾನು ಸ್ಕಿನ್ ಕೇರ್ ಮಾಡ್ತಾ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲೆಲ್ಲ ನನಗೆ ಫೇಸ್ ಒಂದು ಸ್ವಲ್ಪ ಡಲ್ ಅನಿಸ್ತಿತ್ತು, ಹಾಗೆ ಪೋರಸ್ಸು, ಡಾರ್ಕ್ ಸರ್ಕಲ್ಲು, ಹಾಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದ್ವು. ಈಗ ಎಲ್ಲ ಕಡಿಮೆ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಗಿದೆ ಈ ಮಾಯ್ಶ್ಚರೈಸರು. ಇದನ್ನ ಬಿಡೋದಕ್ಕೆ ಮನಸ್ಸಿಲ್ಲ ನನಗೆ. ಈ ಸೆಟಫಿಲ್ ಮಾಯ್ಶ್ಚರೈಸರ್ ಮೊದಲು ಮನೇಲಿ ಇದ್ರೂ ಸಹ ಹಚ್ಕೊಳ್ತಾ ಇರಲಿಲ್ಲ, ಇಗ್ನೋರ್ ಮಾಡ್ತಾ ಇದ್ದೆ. ಇದನ್ನೇನು ಹಚ್ಚೋದು ಬಿಡು ಅಂತ ಅಂದ್ಕೊಂಡು ಬೇರೆದು ಹಚ್ತಾ ಇದ್ದೆ. ಆದರೆ ಇದನ್ನ ಬೇರೆದು ಖಾಲಿ ಆದಾಗ ನಾನು ಇನ್ನೇನು ಬೇರೆದು ಯಾವುದೂ ಇಲ್ವಲ್ಲ ಅಂತ ಹೇಳಿ ಸೆಟಫಿಲ್ನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹಚ್ಚಿದಾಗಿಂದ ನನ್ನ ಫೇಸ್ ತುಂಬಾ ಗ್ಲೋ ಅಂತ ಅನಿಸ್ತಿದೆ, ಹಾಗೆ ತುಂಬಾ ಚೆನ್ನಾಗಾಗಿದೆ. ಹಾಗಾಗಿ ನನಗೆ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ಮಾತಾಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು. ಹಾಗೆ ಇದು ಡ್ರೈ ಸ್ಕಿನ್ನಿಗೂ ಹಾಗೆ ಆಯಿಲ್ ಸ್ಕಿನ್ನಿಗೂ ಬೇರೆ ಬೇರೆ ಥರ ಇರುತ್ತೆ. ಸೆಟಫಿಲಲ್ಲಿ ನೋಡಿಕೊಂಡು ನೀವು ತಗೊಳ್ಬೇಕಾಗುತ್ತೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೋಡಿ ತಗೋಬೇಕಾಗುತ್ತೆ. ಹಾಗೆ ಕೆಮಿಕಲ್ ಫ್ರೀ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಥರದ ಸ್ಮೆಲ್ಲು ಸಹ ಇರಲ್ಲ. ಸ್ಮೆಲ್ ಇಲ್ಲದ ಕ್ರೀಮ್ಗಳೇ ಬಳಸಬೇಕಾಗುತ್ತೆ, ಯಾಕೆಂದರೆ ಕೆಮಿಕಲ್ ಫ್ರೀ ಆಗಿರುತ್ತಲ್ವ. ಹಾಗಾಗಿ ಇದಕ್ಕೆ 5 ರೇಟಿಂಗ್ಸಲ್ಲಿ ನಾನು 4.5 ಕೊಡ್ತೀನಿ, ಯಾಕೆಂದರೆ ತುಂಬಾ ಇಷ್ಟ ಆಗಿದೆ ಈ ಮಾಯ್ಶ್ಚರೈಸರ್. ಹಾಗಾಗಿ ಹಾಗೆ ಸ್ಕಿನ್ ಕೇರ್ ಮಾಡಿ ಟಿಫನ್ ಮಾಡಿದೆ. ಟಿಫನ್ಗೆ ಏನಿಲ್ಲ, ಸಿಂಪಲ್ಲಾಗಿ ಗೋಧಿ ದೋಸೆ ಮಾಡಿ ಹಾಗೆ ಕಾಯಿ ಚಟ್ನಿ ಮಾಡಿದೆ. ತುಂಬಾ ಇಷ್ಟಪಟ್ಟರು ಮನೆಯಲ್ಲಿ. ಹಾಗೆ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಈಗ ಮಳೆ ಬರ್ತಾ ಇರೋದಕ್ಕೆ ಹಚ್ಚು ಹಸಿರಾಗಿ ಕಾಣ್ತಾ ಇದೆ ಎಲ್ಲ ಕಡೆನೂ. ಹಾಗೆ ನನಗೂ ಮನೆ ಮುಂದೆ ತುಂಬಾ ಇಷ್ಟ ಆಯಿತಾಗ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋನ. ಹಾಗೆ ನಾನು ಮೊನ್ನೆ ತುಳಸಿ ಗಿಡ ಹಾಗೆ ಮನಿ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಂಡಿದ್ದೆ. ಅದು ಸಹ ತುಂಬಾ ಚೆನ್ನಾಗಿ ಬೆಳೆದಿದೆ, ಹತ್ಕೊಂಡಿದೆ ಅಂತ ಹೇಳ್ಬೋದು. ನಾನು ಈ ಮಣ್ಣಲ್ಲಿ ಹತ್ಕೊಳ್ತೋ ಇಲ್ಲೋ ಅಂತ ಡೌಟಲ್ಲಿದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿದೆ ತುಳಸಿ ಗಿಡ ಹಾಗೆ ಮನಿ ಪ್ಲ್ಯಾಂಟು. ಅಲೋವೆರಾ ಗಿಡನೂ ಸ್ವಲ್ಪ ಚಿಗುರ್ತಾ ಇದೆ. 2 ಗಿಡ ಹಾಕಿದೆ, 2 ಗಿಡನೂ ಹತ್ಕೊಂಡಿದೆ. ಮನಿ ಪ್ಲ್ಯಾಂಟ್ ಗಿಡನ ದಾರದಲ್ಲಿ ಕಟ್ಟಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಬಾಗೋದು, ಹಾಗಾಗಿ ಅದನ್ನ ಕಟ್ಟಿದರೆ ನೀಟಾಗಿ ಮೇಲೋಗುತ್ತೆ ಬಳ್ಳಿ ಅಂತ ಅಂದ್ಬಿಟ್ಟು ಅದನ್ನ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತಿದೆ. ಅದು ಚೆನ್ನಾಗಿ ಬಳ್ಳಿ ಹಬ್ಕೊಂಡ್ರೆ ಇಲ್ಲಿ ಬಾಗ್ಲ ಹತ್ರ ಎಲ್ಲ ಪೂರ್ತಿ ಹಬ್ಸೋಣ ಅಂತ ಅಂದ್ಬಿಟ್ಟು ಈ ರೀತಿ ನಾನು ಕೋಲ್ ಸಹಾಯದಿಂದ ಹಬ್ಸ್ತಾ ಇದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಪುಂಡಿ ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಹಾಗಾಗಿ ಪುಂಡಿ ಸೊಪ್ಪನ್ನ ನೀರಿನಲ್ಲಿ ನೆನಿಟ್ಟಿದ್ದೀನಿ. ಸೊ ಒಂದು 5 ನಿಮಿಷ ಅದನ್ನು ನೆನೆದ್ರೆ ಅದ್ರಾಗಿರೋ ಮಣ್ಣು, ಸಣ್ಣ ಸಣ್ಣ ಮಣ್ಣು ಇರ್ತಾವಲ್ಲ, ಅವೆಲ್ಲ ಇಳ್ಕೊಳ್ಳುತ್ತೆ ಅಂತೇಳಿ ಒಂದು 5 ನಿಮಿಷ ನಾನು ನೀರಲ್ಲೇ ಬಿಟ್ಟಿದ್ದೀನಿ. ಇದನ್ನ ನೀಟಾಗಿ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಕುಕ್ಕರಿಗೆ ಬೇಳೆ ಹಾಗೆ ಹೆಚ್ಕೊಂಡಿರುವಂತಹ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಪುಂಡಿ ಸೊಪ್ಪನ್ನು ಸಹ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದಾಕಿದ ನಂತರ ಬೆಳ್ಳುಳ್ಳಿನೂ ಹಾಕೋಬೇಕಾಗುತ್ತೆ. ಈ ಸೊಪ್ಪಿನ ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೆಲವರು PCOD ಇದ್ದರೆ ಈ ಎಲೆನ ಕುದಿಸ್ಕೊಂಡು ಅದ್ರ ನೀರು ಕುಡಿತಾರೆ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ PCOD ಇರೋದಿಲ್ಲ ಅಂತ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ಕಿಗೂ ಸಹ ತುಂಬಾ ಒಳ್ಳೆಯದು ಈ ಸೊಪ್ಪು. ಹಾಗಾಗಿ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ನಾವು ಮಳೆಗಾಲದಲ್ಲಿ ತುಂಬ ಜಾಸ್ತಿ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದು ಜಾಸ್ತಿ ಬೆಳೆಯೋದು ಮಳೆಗಾಲದಲ್ಲಲ್ವ, ಹಾಗಾಗಿ ಬೇಸಿಗೆಯಲ್ಲಿ ಸಿಗೋದಿಲ್ಲ. ಹಾಗೆ ಹೆಚ್ಕೊಂಡಿರೋಂಥ ತರಕಾರಿ ಸೊಪ್ಪನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಳ್ತೀನಿ. ಇದು ಹಾಕಿದ ನಂತರ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಸಾಂಬಾರು ಪೌಡರ್, ಮನೆಯಲ್ಲೇ ಮಾಡಿರೋಂತಹ ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ ನಾನು. ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಹಾಗೂ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೋ ತನಕ ನಾವು ಇದನ್ನ ವಿಷಲ್ ಕೂಗಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ, ಸ್ವಲ್ಪ ಇದು ಗಟ್ಟಿಗಿದ್ರೇ ಚೆನ್ನಾಗಿ ಸಾಂಬಾರು. ಹಾಗಾಗಿ ನಾನು 3 ವಿಷಲ್ ಹೊಡೆಸ್ಕೊಂಡು ನಂತರ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೀರು ಸಪ್ರೇಟ್ ಮಾಡಿ ಸ್ಮ್ಯಾಶ್ ಮಾಡ್ಕೊಬೋದು, ಇಲ್ಲ ಅಂತಂದ್ರೆ ಹಾಗೆ ಮಾಡ್ಕೊಬೋದು. ನಾನು ನೀರು ಕಮ್ಮಿ ಇತ್ತಲ್ವ, ಹಾಗಾಗಿ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನೀರು ಜೊತೆಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. 3 ವಿಷಲ್ ಹೊಡೆಸ್ತಂದ್ರೆ ಬೇಳೆ ಎಲ್ಲ ಚೆನ್ನಾಗಿ ಮಂದಿಗೆ ಬೆಂದಿರುತ್ತೆ. ಈ ಪುಂಡಿ ಸೊಪ್ಪಿ ಸಾಂಬಾರಿಗೆ ಟೊಮೊಟೊ ಹಣ್ಣಿಗಿಂತ ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಕಾಯಿ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಹಣ್ಣೆ ಹಾಕ್ಕೊಂಡೆ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ನಂತರ ಒಗ್ಗರಣೆ ಹಾಕ್ಕೊಳ್ತೀನಿ. ಕೆಲವರು ಇದಕ್ಕೆ ಒಗ್ಗರಣೆನೂ ಹಾಕ್ಕೊಳೋದಿಲ್ಲ, ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಹಾಕ್ಕೊಂಡು
ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಸಾಂಬಾರನ್ನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಒಳ್ಳೆ ಸಾಂಬಾರು ರೆಡಿಯಾಗುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಸಾಂಬಾರು. ನೋಡಿದ್ರಲ್ಲ ಇವತ್ತಿನ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.